ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಸೇಫ್ ಆಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿ. ನಮ್ಮ ಮನೇಲಿ ದೀಪಾವಳಿ ಸೆಲೆಬ್ರೇಟ್ ಮಾಡಲ್ಲ, ಅಂದರೆ ನಾವು ಚಿಕ್ಕ ದೀಪಾವಳಿ ಮಾಡೋದು. ಹಾಗಾಗಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮಾರ್ನಿಂಗ್ ಡ್ರಿಂಕ್ನ ಕುಡಿದ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿದೆ. ನಾನು ಪೂಜೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಬುಜ್ಜಿ ಬೇಬಿ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸೊ ಹಾಗಾಗಿ ಇಬ್ರು ಸೇರಿ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರೇ ಎಲ್ಲ ಮಾಡಿದ್ವಿ. ನಮ್ಮ ಮನೇಲಿ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ಚಿಕ್ಕ ದೀಪಾವಳಿ ಬರುತ್ತಲ್ಲ ಅದನ್ನ ಮಾಡೋದು. ಹಾಗಾಗಿ ಸುಮ್ಮನೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಬುಜ್ಜಿ ಬೇಬಿನ ಆಟ ಆಡಿಸ್ಬಿಟ್ಟು ಬೆಳಗ್ಗೆನೆ ಅವರಿಗೆ ಗೋಧಿ ದೋಸೆ ಮಾಡಿ ತಿನ್ನಿಸಿದ್ದೆ. ಹಾಗಾಗಿ ಇವಾಗ ಮಲಗಿಸ್ಬಿಟ್ಟು ನಮಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಆಲ್ಮೋಸ್ಟ್ 12 ಆಗಿತ್ತು. ಅದಕ್ಕೆ ಟಿಫನ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ತುಂಬ ಇಷ್ಟ ನನಗಂತೂ. ಬಿಸಿ ಬಿಸಿ ತಿಂದರೆ ಸಖತ್ತಾಗಿರತ್ತೆ. ಅದಾದಮೇಲೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಊರಲ್ಲೆಲ್ಲ ಗಾಡಿಯಲ್ಲಿ ಈ ಥರ ಕಿತ್ಳೆಣ್ಣೆನ ಮಾರ್ಕೊಂಡು ಬರೋರು. 2 ರೂಪಾಯಿಗೆ ಒಂದು, 1 ರೂಪಾಯಿಗೆ ಒಂದು ಅಂತ ಕೊಡೋರು. ಕಟ್ ಮಾಡಿಬಿಟ್ಟು ಈ ಥರ ಉಪ್ಪು ಖಾರ ಹಾಕ್ಕೊಡೋರು. ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಅದನ್ನು. ನೀವು ಯಾರಾದರೂ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ. ನಾನಂತೂ ನನ್ನ ತಮ್ಮನ ಜೊತೆ ಜಗಳ ಆಡಿ ಎಲ್ಲ ತಿಂದಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ನಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ತಿನ್ಕೊಂಡು ಬರ್ಬೇಕಾದ್ರೆ ಬೇಕ್ರಿಯಲ್ಲಿ ಹಾಲು ಇಸ್ಕೊತಾ ಇದ್ವಾ. ಬುಜ್ಜಿ ಬೇಬಿ ನಾನು ಕೇಕ್ ಬೇಕು ಅಂತ ತೋರಿಸ್ತಾ ಇದ್ದ. ಅಲ್ಲಿಂದ ನಾವು ಡೈರೆಕ್ಟು ನಮ್ಮ ಹಸ್ಬೆಂಡ್ ಅವ್ರ ಮಾವವ್ರ ಮನೇಲಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾರೆ, ಕರೆದಿದ್ರು. ಹಾಗಾಗಿ ಪಕ್ಕದೂರಲ್ಲೇ ಇದ್ದಿದ್ದರಿಂದ ಹೋಗಿದ್ವಿ. ಅಲ್ಲಿ ಪೂಜೆ ಎಲ್ಲ ಮಾಡಿದ್ರು, ಲಕ್ಷ್ಮೀ ಪೂಜೆ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದಮೇಲೆ ಚಿರು ನಾನು ಪಟಾಕಿ ಹೊಡಿಬೇಕು ಅಂತ ಹೇಳಿದ್ನ. ಪಟಾಕಿ ಚೀಟಿ ಹಾಕಿದ್ವಲ್ಲ ಅದರಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ರು. ಅದರಲ್ಲಿನೇ ಸುಮ್ಮನೆ ಸುಸುರ್ ಬತ್ತಿ ಕೃಷ್ಣನ ಚಕ್ರ ಎಲ್ಲ ಕೊಟ್ಬಿಟ್ಟು ಓಡಿಸಿದ್ವಿ. ಅದಾದಮೇಲೆ ಸಿಂಪಲ್ಲಾಗಿ ನೈಟ್ ಊಟಕ್ಕೆ ನಾನಿಲ್ಲಿ ಟೊಮೆಟೊ ಬಾತು ಹಾಗೆ ಕಾಬೂಲ್ ಕಳ್ಳೆ ಪಲ್ಯ ಮಾಡಿದ್ವಿ. ಆ್ಯಂಡ್ ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ತುಂಬ ಜನ ಕೇಳ್ತಾ ಇದ್ರು ಆ್ಯಂಡ್ ಸಕ್ಕತ್ತಾಗಿತ್ತು. ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.